ಬಂದೀನಿ, ಲಗು ಲಗು ಹೋಗಿ ಜಳಕ ಮಾಡಿ ಬಂದ್ಬಿಡ್ತೇನೆ. ಹೆಂಗಿದ್ರು ಬಕೆಟಿಗೆ ನೀರು ಹಾಕೇನಿ, ಹೋಗಿ ಲಗು ಲಗು ಜಳಕ ಮಾಡಿ ಬಂದಂದ್ರೆ ಇವತ್ತೊಂದು ವಾರ ಸೋಮವಾರ ದೇವ್ರ ಪೂಜೆ ಒಂದು ಮಾಡೋದೈತಿ. ಮಾಡಿ ಅತ್ತೆಯರು ಹೊಲಕ್ಕೆ ಹೋಗ್ತಾನೆ ಅಂತ ಅಂದಿದ್ರು. ನಿನ್ನೆ ಬರೇ ಮನೆ ಸ್ವಚ್ಛ ಮಾಡೋದು ಆತು. ಹೊಲದಾಗ ಮಾವರ ಪಾಪ ಇದು ನಾಟಿಗೆ ತಯಾರು ಮಾಡಾಕತ್ತಾರಂತ, ಹೊಲ ಉಳಾಕತ್ತಾರಂತ. ಒಂದು ತಟ್ಟಗೆ ಮಾವರಿಗೆ ಉಣ್ಣಾಕ ತೊಗೊಂಡು ಹೋಗ್ತಾನೆ ಅಂತ ಅಂದಾರ. ರೊಟ್ಟಿ ಅವ್ರಿಗೆ ಕಾಳು ಪಲ್ಯ ಎಲ್ಲ ಮಾಡಿಟ್ಟೇನೆ. ಲಗು ಲಗು ಒಂಚೂರು ಬುತ್ತಿ ಕಟ್ಟಿಕೊಟ್ಟೆ ಅಂದ್ರೆ ಅತ್ತೆಯರು ತೊಗೊಂಡು ಹೋಗಾರ. ನೀರು ಆಗಲೇ ಹಾಕೋಕೆ ನೋಡಿನ ಆರಿಲ್ಲ, ಬಿಸಿ ಅದಾವು, ಪರವಾಗಿಲ್ಲ. ದೊಡ್ಡ ಹೋಗಿ ಜಳಕ ಮಾಡ್ತೇನೆ. ನೀರು ಬಿಸಿನ ಅದಾವೇನು? ಆತ ಜಳಕ ಆತ. ಲಗು 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 ಹೋಗಿ ಏನು ಬುತ್ತಿ ಗಂಟು ಕೊಟ್ಟೋದೈತಿ. ದೊಡ್ಡ ಜಳಕ ಮಾಡಿ ಬಂದ್ರೆ ಏನೋ ಒಂಥರ ಸಮಾಧಾನ ನೆಮ್ಮದಿ ಅನ್ನಿಸ್ತೈತಿ. ಒಂದು ದಿವ್ಸ ಜಳಕ ಮಾಡೋದು ಬಿಟ್ಟಿವೆ ಅಂದ್ರೆ ಸಾಕು ನೋಡಿ, ಮೈ ಎಲ್ಲ ವಜ್ಜಿ ಅನ್ನಿಸ್ತೈತಿ. ಆತು ಲಗು ಲಗು ಅವ್ರಿಗೆ ಕಾಳು ಪಲ್ಯ ರೊಟ್ಟಿ ಅದನ್ನ ಬುತ್ತಿ ಗಂಟು ಕೊಟ್ಟೆ ಅಂದ್ರೆ ಅತ್ತಿಯರು ಹೋಗ್ತಾರೆ. ನೋಡೋಣ ಆಕಳ ಏನು ತೊಗೊಂಡು ಹೋಗಾರ ಏನೋ ಗೊತ್ತಿಲ್ಲ. ಅವ್ರಿಗೊಬ್ಬರಿಗೆ ಆಕಳನ ತೊಗೊಂಡು ಹೋಗೋದಾಗಂಗಿಲ್ಲ. ನಾನು ಏನಾರ ಆಕಳನ ಇಲ್ಲೇ ಬೇಕಾದ್ರೆ ಮೇವಿಗೆ ಹಾಕಕ್ಕೆ ಬರ್ತೈತಿ. ಹೋಗಿ ಟವಲ್ ಅದನ್ನ ತಲೆ ಕೊಡೋಕೆ ಮುಂಚೆ ತಲೆ ಕೊಡೋಕೆಂಡು ಆಮೇಲೆ ಬೇಕಂದ್ರೆ ಹೋಗಿ ದೇವ್ರ ಪೂಜೆ ಒಂದು ಮಾಡಬೇಕು. ಒಂದು ಗಂಧದ ಕಡ್ಡಿ ಹಚ್ಚಿ ಹೂವು ಹೆಂಗಿದ್ರು ಮುಡ್ಸಿರೋ ಅದಾವು. ಮಾವರು ಬೆಳಕರತ್ಲಿಗೆ ಹೂವು ಇಟ್ಟಿದ್ರು. ಅವರು ಸೋಮವಾರಕ್ಕೊಮ್ಮೆ ನಾಗಪ್ಪನ ಪೂಜೆ ಮಾಡ್ತಾರಲ್ಲ, ನಾಗಪ್ಪನ ಪೂಜೆಗೆ ಹೂವು ಇಟ್ಟಿರ್ತಾರೆ. ಹೆಂಗದನ್ನು ಹೋಗಿ ಒಂದು 2 ಗಂಧದ ಕಡ್ಡಿ ಅವರು ಹಚ್ಚಾರ. ನಮ್ಮ ಸಮಾಧಾನಕ್ಕೆ ಸೋಮವಾರ ಅಲ್ಲ ಮನೆ ದೇವ್ರ ವಾರ, ಮತ್ತು ಬಿಡಕ್ಕೆ ಬರಂಗಿಲ್ಲ. ದೊಡ್ಡ ಬಂದಿಟ್ಟು ಒಂದು 2 ಗಂಧದ ಕಡ್ಡಿ ಹಚ್ಚಿ ಏನಾರ ತಿನ್ನಂಗಿದ್ರೆ ಆಮೇಲೆ ತಿನ್ನಕ್ಕೆ ಬರ್ತೈತಿ. ಪೂಜೆ ಗೀಜೆ ಇಲ್ಲದ ಹೊರತು ಜಳಕಲ್ದ ಹೊರತು ಏನು ತಿನ್ನಂಗ ಆಗಂಗಿಲ್ಲ ವಾರ ದಿವಸ. ಹೋಗೋಣ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನಮ್ಮಪ್ಪ ತಂದೆ ಕಾಪಾಡಪ್ಪ, 100 ವರ್ಷ ಮುತ್ತೈದೆ ಭಾಗ್ಯ ಕೊಡಪ್ಪ. ನನ್ನ 2 ಮಕ್ಕಳಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಪ್ಪ ದೇವರೇ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ, ಕಾಪಾಡಪ್ಪ. ಹಾಯ್ ಎಲ್ಲ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಚೆನ್ನಾಗಿದ್ದೀವಿ ನೋಡಿರಿ ಸ್ನೇಹಿತರೆ. ನಿನ್ನೆ ಎಲ್ಲ ಮನೆ ಕ್ಲೀನ್ ಮಾಡೋದಾತು. ಅಂದ್ರೆ ನಿಮಗೆ ತೋರಿಸೇನಲ್ರಿ, ಧೂಳ ಕೊಡ್ಬೋದು ಆತು, ಬಾಂಡೆ ಸಾಮಾನು ಎಲ್ಲ ತಿಕ್ಕೋದಾತು. ಇನ್ನೇನು ಹಾಸಿಗೆ ಒಂದು ಒಗ್ಯೋದೈತೆ ನೋಡಿರಿ. ನಿಮಗೂ ಎಲ್ಲ ಕೆಲಸಗಳು ಹೆಂಗೆ ನಡೆಯಕತ್ತವ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ. ಇನ್ನು ಹಾಸಿಗೆ ಒಂದು ಒಗ್ಯೋದೈತಿ. ಆಮೇಲೆ ಇವತ್ತು ಸೋಮವಾರ ಅಲ್ಲ, ಮತ್ತು ಜಳಕ ಆಗಲಿಲ್ಲ ಹೊರತು ಉಣ್ಣಂಗಿಲ್ಲ ತಿನ್ನಂಗಿಲ್ಲಲ್ಲ. ಹಾಗಾಗಿ ಅಷ್ಟು ಕಸನೆಲ್ಲ ಎಲ್ಲ ಮಾಡ್ಕೊಂಡು ಜಳಕ ಮಾಡಿ ಬಂದೆ. ಜಳಕ ಮಾಡಿ ದೇವ್ರಿಗೆ ಕೈ ಮುಗ್ದಾನಿ. ಇನ್ನು ಅತ್ತೆಯರು ಹೊಲಕ್ಕೆ ಹೋಗ್ತಾನೆ ಅಂದಾರ. ಮಾವರು ನಸಗ್ನಾಗ ಹೋಗ್ಯಾರ ಇವತ್ತು ಹೊಲಕ್ಕೆ. ಮತ್ತು ಅವ್ರಿಗೆ ಉಣ್ಣಾಕ ಏನಾರು ತೊಗೊಂಡು ಹೋಗ್ಬೇಕಲ್ಲ, ಮತ್ತು ಹತ್ತಿಯರು ಹೋಗ್ತಾನೆ ಅಂತ ಅಂದಾರ. ನೋಡೋಣ, ಹತ್ತಿಯರಿಗೆ ದೊಡ್ಡ ದಬ್ಬಿ ಕಟ್ಕೊಟ್ಟೆ ಅಂದ್ರೆ ಅವರು ಹೊಲಕ್ಕೆ ಹೋಗಿ ಬಂದುಬಿಡ್ತಾರೆ. ಅಷ್ಟೊತ್ತಿಗೆ ಏನಾರು ಉಳಿದದ್ದು ಏನಾರು ವಾರೆಗಿರಿ ಇತ್ತಂದ್ರೆ ನಾನು ಮಾಡೋಕೆ ಬರ್ತೈತಿ. ಇನ್ನೊಂದು 4 ರೊಟ್ಟಿ ಹಾಕೋದೈತಿ. ಹಾಕೀನಿ. ಮತ್ತು ಭಾಳ ಜನ ಹಾಕವಲ್ಲ, ಹಂಗಾಗಿ ಇನ್ನೊಂದು 4 ರೊಟ್ಟಿ ಹಾಕೋದೈತಿ. ಲಗು ಒಂದು ರೊಟ್ಟಿ ಹಾಕಿಬಿಟ್ಟೆ ಅಂದರೆ ಆಗೋಕತಿ. ಸ್ನೇಹಿತರೆ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಕತೆಗಳಿಗೆ ಹಿಂಗೆ ಸಪೋರ್ಟ್ ಮಾಡ್ಕೊತ ಬರ್ರಿ ಅಂತಂದು ಕೇಳಕತ್ತೀನಿ ರೀ ಸ್ನೇಹಿತರೆ. ಬನ್ನಿ ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಅಲ್ಲ ಜೊತೆ ಜಳಕ ಮಾಡಿ ಬಂದಿದ್ದು ಇನ್ನು ಕೂದಲ ಕುಡ್ಕೊಂಡಲ್ಲೇನು, ಹೋಗಿ ಕೂದಲನಾರ ಕುಡ್ಕೊಂಡು ಬಾ. ಅಟತ್ತಿಗೆ ನಾನು ಹೊಲಕ್ಕೆ ಇದು ಬುತ್ತಿ ಗಂಟು ಕಟ್ಕೊಡ್ತೀನೋ ಕರಿಗಾಳೆ. ಹತ್ತಿರ ಜಳಕ ಆತಲ್ಲ, ಒಂದಿಟ್ಟು ದೇವ್ರಿಗೆ ಕೈ ಮುಗಿಯೋಣ ಅಂತ ನಿಂತ್ಕೊಂಡೆ. ಬುತ್ತಿ ಗಂಟು ನಾನು ಕಟ್ಕೊಡ್ತಾನೆ ತಗೋರಿ, ಕಟ್ಕೊಡ್ತಾನೆ. ಮತ್ತು ನೀವು ಅಲ್ಲೇ ಉಂಡು ಬರ್ತೀರೇನೋ, ಮಧ್ಯಾಹ್ನ ತನಕನೇ ಇರ್ತೀರ, ಸಂಜೆ ತನಕ ಬರ್ತೀರಾ ಹೆಂಗೆ? ಮತ್ತು ಹಂಗೆ ಮಾಡೋಣ ಅಂತ ಅನ್ಕೊಂಡನಿ. ನೋಡೋಣ, ಅತ್ತಿಗೆಮ್ಮನ ಬರ್ತೈತೆ ಏನೋ ಗೊತ್ತಿಲ್ಲ. ಒಂದು 4 ರೊಟ್ಟಿ ಜಾಸ್ತಿನೇ ಹಾಕು. ಮಳೆ ಇವತ್ತೊಂದು ಸ್ವಲ್ಪ ಅರಗಾಗೈತಲ್ಲ, ಹಾಗಾಗಿ ಹೋಗಿ ಬರೋಣ ಅಂತಂದು. ಆಕಳ ಏನು ಹೊಡ್ಕೊಂಡು ಹೋಗಲ್ವ, ಮನ್ಯಾಗ ಒಂದಿಟ್ಟು ಹುಲ್ಲು ಹಾಕೋಕೆ ಎಲ್ಲಿ ಹೊಡ್ಕೊಂಡು ಹೋಗೋಣ. ಅಲ್ಲಿ ಮೊದಲ ಇದು ಹೇಳ್ದಂಗೆ ಕೇಳಂಗಿಲ್ಲ, ಬರೀ ನೀನಾರ ಇದ್ರೆ ಒಂಚೂರು ಬಗ್ತಾವು. ನನಗಂತೂ ಏಟೇಟು ಬಗ್ಗಂಗಿಲ್ಲ. ಮತ್ತು ಇಲ್ಲಿಂದ ಹೊಲದ ತನಕ ಹೊಡ್ಕೊಂಡು ಹೋಗೋ ತನಕನೂ ಆಗಂಗಿಲ್ವ ನನಗೆ. ಬುತ್ತಿ ಗಂಟು ಹೊತ್ಕೊಂಡು ಒಂದಿಟ್ಟು ಇಲ್ಲೇ ಮನ್ಯಾಗ ಹುಲ್ಲು ಪಲ್ಲ ಹಾಕಿ ಇಲ್ಲೇ ಇರ್ತಾವೆ. ನಾನು ಹೋಗಿ ಬರ್ತಾನೆ ಅಂತ ಲಗುಲಗುನ. ಮತ್ತು ಸಂಜೆ ತನಕನೂ ನೋಡಿ ಉಳಿದು ಏನಾರು ವಾರ ಇದ್ರೆ ಮಾಡ್ಕೊ. ಹಾಸಿಗೆ ಬೇಕಾರೆ ನಾಳೆ ನೋಡೋಣ. ಆಕಿ ಲಲಿತಾ ಲತಾ ಆಮೇಲೆ ಪ್ರಮೀಳ ಅವ್ರು ಯಾರು ಬಂದ್ರು ಅಂದ್ರೆ ಓಸ್ರಿ ಸೇರಿ ಇದಕ್ಕೆ ಹಳಕರ ಹೊತ್ತಾಗ ಹೋಗಿ ಹೋಗೋದಾಕೆ ಬರಕ್ಕೆ ಬರ್ತೈತಿ. ಅಲ್ಲ ಕೀಕಿ ನಿನ್ನ ಗೆಳತಿ ಈಕಿ ಲತಾ ಎಣಿ ಕೇಳಿದ್ಲಲ್ಲ, ಕೊಟ್ಟು ಕಳಿಸಿದೆ? ಹ್ಞೂ ರೀ ಅತ್ತೀರ, ಆಕಿ ಎಣಿಗೆ ನಿನ್ನೆ ಸಂಜೆ ಮುಂದೆ ಬಂದಿದ್ಲು. ಮತ್ತು ಕೊಟ್ಟಾನ್ರಿ ಪಾಪ. ಆಕಿದ ಏನು ಭಾಳ ಐತಂತ, ಮತ್ತು ಯಾರಿಗೂ ಕೊಡಕ್ಕೆ ಹೋಗ್ಬೇಡ್ರವ ಅಂತ ಹೇಳಿದ್ಲು ಅಂದ್ರಲ್ಲ, ಮತ್ತು ಕೊಟ್ಟು ಕಳಿಸಿ ನೋಡ್ರಿ ಅತ್ತೀರ. ಆಕಿ ಮನ್ಯಾಗ ಐತಿ, ಕೊಡ್ಬೋದು. ಇವತ್ತಲ್ಲ ನಾಳೆ ಕೊಡ್ತಾಳೆ. ಮಾಡೋದು ಊಟ ಮುಗಿದ ಮೇಲೆ ಕೇಳ್ತಾನೆ ರೀ ಆಕಿ. ಮತ್ತು ಹಳ್ಳಕ್ಕೆ ಬರ್ತಾಳೆ ಅಂದ್ರೆ ಸಹಿ ಆಕೆ ನಾವು ಎಲ್ಲರೂ ಕೂಡ ಹೋಗಿ ಲಗು ಹೋಗ್ಕೊಂಬರಕ್ಕೆ ಬರ್ತೈತಿ. ಒಂದು 4 ಮಂದಿ ಇದ್ರು ಅಂದ್ರೆ ಕೆಲಸ ದೊಡ್ಡ ಆಗೋಕತ್ತದ. ಅಲ್ಲೇ ಹೋಗೋದು ಹಾಕ್ಯಂಡು ಸ್ವಚ್ಛಾಗಿ ನೋಡೋಣ, ಬಿಸಿಲಿದ್ರಲ್ಲೇ ಒಣ ಹಾಕ್ಯಂಡು ಬರಕ್ಕೆ ಬರ್ತೈತಿ. ಇಲ್ಲಕ್ರ ಮನೆಯಾಗ ಬಂದು ಒಣಾಕಕ್ಕೆ ಬರ್ತೈತಿ. ಆತು ಒಂಚೂರು ಡಬ್ಬಿ ಕಟ್ಕೊಡು ಬಾರವಾ, ಹೋಗಿ ಬರ್ತಾನಂತೆ. ಅತ್ತಿಗೆಮ್ಮ ಜಳಕ ಮಾಡಕತ್ತೈತೇನ? ಹ್ಞೂ ರೀ ಅತ್ತೀರ, ಅಮ್ಮಗೆ ನೀರು ಹಾಕಿದ್ದೆ ನಾನು. ಈಗ ಜಳಕ ಮಾಡಿ ಬಂದ್ರೆ ಅಮ್ಮಗೆ ನೀರು ಹಾಕೊಟ್ಟನಿ. ಅಮ್ಮ ಜಳಕಕ್ಕೆ ಹೋಗಿ ತಗೋರಿ, ಬರ್ತೈತೆ ಅಮ್ಮನ. ನಂದು ಮನ್ಯಾಗ ಕೆಲಸ
ಐತ್ರಿ ಅತ್ತಿಯರ. ಇನ್ನೊಂದು 4 ರೊಟ್ಟಿ ಹಾಕ್ತಾನೆ. ಮತ್ತು ನಾಳೆ ಹಳ್ಳಕ್ಕೆ ಹೋದಿ ಅಂದ್ರೆ ರೊಟ್ಟಿ ಮಾಡೋದಾಗಂಗಿಲ್ಲ. ಇನ್ನೊಂದು 4 ರೊಟ್ಟಿ ಹಾಕಿಬಿಡ್ತಾನೆ. ನೀವು ಹೋಗಿ ಬಂದುಬಿಡ್ರಿ ತಗ. ಇಲ್ಲ ತಗೋ, ನೀ ಏನು ಬರೋದು ಬೇಡವಾ, ನಾವು ಹೋಗ್ಬಿಡ್ತಾವ ತಗೋ. ಹಾಂ, ನೀನು ಮನೆಗೆ ಇರಂಗಿದ್ರೆ ಇರೋ ಅದಕ್ಕೆ ನಾನು ಹೋಗಿ ಬರ್ತಿದ್ದೆ ಹೊಳಕ್ಕೆ. ಸುಮ್ಮನೆ ಮಳೆ ಒಂದು ಜಿಟಿ ಹಿಡ್ದಿತ್ತು ಒಂದು 3-4 ದಿವಸ. ಮತ್ತು ಹೋಗೋಕೆ ಅಲ್ಲಿ ಭಾಳ ಕೆಸರು ಅಂದ್ರೆ ಕೆಸರು ತುಂಬ್ಕೊಂಡಿರ್ತೈತಿ. ನಿನಗೆ ನಡೆಯಕ್ಕೆ ಸರಿ ಆಗಂಗಿಲ್ಲ. ಮನೆಗೆ ಇರಂಗಿದ್ರಿ ಜೋತಿರ್ತಾಳೆ ಹೆಂಗದ್ರನ್ನ ಹೋಗ ಇವ ಎಷ್ಟು ದಿವ್ಸ ಅಂತಂದು ಮನೆಗಿರೋಣ. ಅಲ್ಲಿ ಹೊಲಕ್ಕೆ ಮನೆಗೆ ಅಡ್ಡಾಡ್ತಿದ್ದೆ. ಇಲ್ಲಿ ಬಂದ ಸುಟ್ಟು ನೋಡಿ ಬರೀ ಮನೆಗೆ ಇರೋದು ಆಗೈತಿ. ಏನು ನೀವು ವಾರೆ ಮಾಡೋಕೆ ಬಿಡೋದಿಲ್ಲ, ಏನಿಲ್ಲ. ಒಂದಿಟ್ಟು ಹೊಲದ ಕಡೆಗೆ ಅತ್ಲಾಗ ಅಡ್ಡಾಡ್ಕೊಂಬಂದ್ರೆ ಒಂದಿಟ್ಟು ಮನಸ್ಸಿಗೆ ಸಮಾಧಾನ ಅನ್ನಿಸ್ತತ್ವ. ಇವ ನಾನು ಮನೆಗೆ ಇರೋಕೆ ಆಗಿಲ್ಲ ನನಗೆ. ನಡಿ ಹೋಗೋನು. ನಾನು ನಿನ್ನ ಕೈಕಂತ ಹೊರಗೆ ಕುಂತಿದ್ದೆ ನೋಡು. ಜಳಕ ಮಾಡಿದೆ. ಪಾಪ ನೀರು ಹಾಕ್ಬಿಟ್ಟಿದ್ಲು ನಿನ್ನ ಸೊಸಿ. ಜಳಕ ಮಾಡಿ ಹರ್ಬಿ ಅವನು ಹಾಕ್ಕೊಂಡು ಹೊರಗೆ ಕುಂತಿದ್ದೆ ನೋಡು. ಮತ್ತು ನಿನ್ನ ಜೊತೆಗೆ ಹೋದ್ರಾತು ಅಂದ್ರೆ ನಡಿ ಹೋಗೋಣ. ನನಗಂತೂ ಮನೆಗೆ ಬ್ಯಾಸರು ಬಂದಿದ್ವಾ ಇವ. ನಡಿ ಹೋಗೋಣ. ನಡ್ರಿ ಆತಿಗೆ ಹೋಗೋಣ ನಡ್ರಿ. ಇವರು ನೋಡು ಅಲ್ಲೂ ಉಂಟಾರನ ಅಂದ್ರೆ ಬರ್ತೀರೇನ ನಾಕ? ಅಯ್ಯೋ ಶಿವನಿ, ನಿನ್ನ ಗಂಡಗೆಲ್ಲಿ ನೀನು ಅದ್ರಿದ್ದು ಕೇಳ್ಬೇಕಾಗೈತಿ. ನೋಡ್ಯಾನ ತಗೋ ಬರ್ತಾನ. ಇಳಿಸು ಬುಟ್ಟಿನ ಕೆಳಗೆ ಇಳಿಸಿ ಇಲ್ಲೇ ಕುಂದ್ರನ್ ತಗೋ ಬರ್ತಾನ. ಅತ್ತಿಗೆಮ್ಮ ಇಲ್ಲೇ ಇಳಿಸ್ತಂತಾಳೆ. ಯಾಕೆ ಸುಳ್ಳು ಹೇಳ್ಬೇಕು? ನೀನು ಸೊಸಿ ಭಾಳ ಚಲೋ ಅದಾಳ. ಏನು ಎಲ್ಲ ಈಗಿನ ಕಾಲದ ಸ್ವಸ್ಥ್ಯಾರ ಏನು ಸ್ವಸ್ಥ್ಯಾರ ಏನು ಅಂದ್ರೆ ಭಾಳ ಚಲೋ ಹೊತ್ನಾಗ ನೋಡ್ಕೊಂತಾಳೆ. ಬಂದಾರ್ಗು ಹೋದಾರ್ಗು ಹಂಗೆ ಹಿಂಗೆ ಮಾಡಂಗಿಲ್ಲ. ಪಾಪ ಉಣ್ಣಾಕ ಕೈಯಾಗ ತೊಗೊಂಬಂದು ಕೊಡ್ತೈತಿ. ತಟ್ಟಿ ತೊಗೊಂಡು ಒಳಗಿಡ್ತೈತಿ. ಚಾ ತಗೊಂಬಂದು ಕೊಡ್ತೈತಿ. ಪಾಪ ಜಳಕಕ್ಕೆ ನೀರು ಹಾಕೊಡ್ತಾಳೆ. ಎಲ್ಲದನ್ನು ಪಾಪ ಎಂಥ ಚಲೋ ಮಾಡ್ತೈತಿ. ಎಂಥ ಚಲೋ ಸಿಕ್ಕೈತಿ ನಿನಗೆ. ಪುಣ್ಯ ಮಾಡಿದಿ ನೋಡಿ ನೀನಂದ್ರೆ. ಐತವ ನಂದು ಮುದುಡಿ ಈ ಮುದುಗುಣಿ ಇದ್ದಂಗೆ ಅದಾಳ. ಮುದುಗುಣಿ ಅಂತಕಿ ಏನು ಸೊಕ್ಸಾಯ್ತಾಳ ಅಂತಿದಿ. ಇನ್ನು ಅವರಪ್ಪ ಕೋಟಿ ಬಳನಿದ್ರೆ ಇನ್ನೂ ಹರಿಯಾಡ್ತಿದ್ಲು. ಏನಿಲ್ಲ ಎಂತಿಲ್ಲಂಗೆ ಹಂಗೆ ಏನು ಕೋಟಿ ಬಾಳ್ತಾಳ ಅನ್ನಂಗೆ ಮಾಡ್ತಿದ್ಲು. ಏನು ಮಾಡ್ಬೇಕು ಅವ್ರು ಪಡ್ಕೊಂಬಂದಿರೋದು. ಅತಿಗೆ ಹೌದು ಪಾಪ. ಯಾಕೆ ಸುಳ್ಳು ಹೇಳ್ಬೇಕವ? ನನ್ನ ಸಸಿ ಭಾಳ ದೇವ್ರಂತಕಿ ನೋಡಿ. 2 ರೊಟ್ಟಿ ಹಾಕು ಅಂದ್ರೆ 4 ರೊಟ್ಟಿ ಜಾಸ್ತಿನ ಹಾಕ್ಯಾಳ. ಹಂಗೆ ಹೊಲದಾಗ ಮಾಡಿದಾಗ ಹೋದ್ರೆ ಯಾರ ಕೇಳಿದ್ರು ಮಾಡಿದ್ರು ಅಂದ್ರೆ 1 ರೊಟ್ಟಿ ಜಾಸ್ತಿ ತೊಗೊಂಡು ಹೋಗ್ರಿ ಅಂತಂದು ಪಾಪ 4 ರೊಟ್ಟಿ ಜಾಸ್ತಿನ ಹಾಕ್ಯಾಳ ನೋಡು. ಮತ್ತು ಅಡಿಕೆಲಿ ಸಹಿತ ಇಟ್ಟಾಳ, ನೀರು ತುಂಬಿಟ್ಟಾಳ. ಹಂಗೆ ಎಲ್ಲ ಮಾಡ್ತತ್ವ. ಯಾಕೆ ಸುಳ್ಳು ಹೇಳ್ಬೇಕು? ಚಿನ್ನದಂತೂ ಸಸಿ ಸಿಕ್ಕತ್ ಬಿಡ ನನಗಂತ್ರ. ನೋಡಿ ಎಲ್ಲ ಹಬ್ಬದಾಗ ಸ್ವಚ್ಛತೆ ಮಾಡೋದ್ರಾಗ ನೋಡು ಎಲ್ಲ ಬಾಂಡೆ ಸಾಮಾನಿಂದ ಹಿಡಿದು ಎಲ್ಲ ಹಂಗೆ ಹೆಂಗೆ ಒಬ್ಬಕ್ಕೆ ತೊಳಿತಾಳ ಮಾಡ್ತಾಳೆ. ಹಂಗೆ ನನಗೆ ಒಜ್ಜೆ ಹಚ್ಬೇಕು ಅಂತಂದು ಏನಿಲ್ವ ಅದು ಹಂಗೆಲ್ಲ ಮಾಡ್ಕೊಂಡು ಹೋಗಾಳ ನೋಡಿ. ನಾಳೆ ಹಾಸಿಗೆ ಪಾಸಿಗೆ ಹೋಗ್ಯದ್ರಾಗ ನೋಡು ಹೋಗಿ ಒಬ್ಬಕ್ಕೆ ಹೊಕ್ಕಂಬ ಅಂದ್ರೆ ಹೊಕ್ಕಂಬರಂಗದ. ಒಬ್ಬಕಿನ ಕಳಿಸ್ಬಾರ್ದು ಅಂತ ನಾನು ಜೊತೆಗೆ ಹೊಕ್ಕಂದು ನೋಡಾಟ. ಹೌದು ಬಿಡುವ ಪಾಪ. ಅಂದ್ರೆ ಮನ್ಯಾಗ ಎಲ್ಲ ಮಾಡ್ಕೊಂಡು ಹೋಗಾಳ ತಗೋ ನಿನ್ನ ಸಸಿ. ಹಂಗೆ ಮತ್ತೊಂದು ಹೆಂಗಸ್ರಂಗೆ ಈಗ ನಾ 2 ಕೆಲಸ ಮಾಡಿ ತಾಸು ಕುಂತನೆ ಮಾಡಿದ್ನೆ ಅನ್ನಂಗೆಲ್ಲ ಹೊಲದಾಗೂ ಮಾಡ್ತಾಳೆ. ದನಗಳದ್ದು ಚಾಕ್ರಿ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ ಬಿಡು. ಮತ್ತು ಈಗ ನೋಡ್ರಿ, ಈಗ ನಾನು ಇತ್ಲ ಬಂದೇನಿ. ಮತ್ತು ಈ ದನಕರುಗಳದ್ದು ಚಾಕ್ರಿ ಅಂತೂ ಸಾಂಗಾಕತಿ ಅಂತ ಮಾಡಿ ಈಗ ಓಟು ಹುಲ್ಲು ಹಾಕೋದಾತು, ಸಗಣಿ ಕಸ ಬೆಳೆಯೋದಾತು. ಈಗ ಅವಕ್ಕೆ ನೋಡ್ಕೊಂಡು ನೀರು ಹಿಡೋದು ಮಾಡೋದು ಎಲ್ಲ ನೋಡ್ಕೊತಾನೆ ಇರ್ಬೇಕು. ಹಂಗೆ ಬಿಟ್ಟು ಕುಂದ್ರಂಗಿಲ್ಲ. ಹಾಕ್ಳದು ಮಾಡೋದು ಅಂದ್ರೆ ಹಂಗೆ ಆಗಂಗಿಲ್ಲ. ಮತ್ತು ಗಂಡಂದು ಚಾಕ್ರಿ ಆಯ್ತು, ಮಕ್ಳದು ಎಲ್ಲದನ್ನು ಮಾಡ್ಕೊಂಡು ಹೋಗಾಳ ಬಿಡು. ಇಂಥದ್ದು ಬರಂಗಿಲ್ಲ ನಂಗಿಲ್ಲ, ಹಂಗೆ ಮಾಡ್ತಾಳೆ. ಏನಾತಿಗೆ ನಾದ್ನಿ ಮಾತಾಡ್ಕೊಂಡು ಕುಂತ್ಬಿಟ್ರಲ್ಲ. ಉಣ್ಣಾಕರ ನೀಡ್ಲೇ ನಿನ್ನ ಕಾಯ್ಕೊಂತ ಕುಂತಿದ್ವಿ ನೋಡು. ಮತ್ತು ನಿನ್ನೆ ಅಲ್ಲೇನೋ ಟ್ಯಾಕ್ಟ್ರಿ ಕೆಲಸ ಮಾಡ್ಸಕತ್ತಿದ್ದಲ್ಲ. ಮತ್ತು ಇನ್ನು ಎಟತಿ ಬರ್ತೀಯ ಏನು ಅಂತಂದು ಮಾತಾಡ್ಕೊತ ಕುಂತಿದ್ವಿ. ಕುಂದರ್ರಿ ನೀಡ್ತಾನೆ ಪಾಪ. ನೀಡು ಬೆಳಕರತ್ಲಿಗೆ ಬಂದೈತಿ ಹೊಲದಾಗ. ಮತ್ತು ಹೊಲದಾಗ ಒಟ್ಟು ಎಸಕತ್ಬಿಡ್ತಾವೆ. ಒಂದಿಟ್ಟು ಬದುಕು ಮಾಡತ್ಲಿ ನೀಡೋದಕ್ಕೆ ಫಸ್ಟ್. ಇಂಥ ಚಲೋ ರೊಟ್ಟಿ ಮಾಡ್ಯಾಳ ನೋಡಿ. ಬಿಸಿ ಅದಾವು. ಎಟ್ಟೆನೋ ಬೇಕಂದ್ರೆ ಅದು ಕೊಡ್ಲೇನು ನಿಮ್ಗೆ? ಎಟ್ಟೆನೋ ಕಟಕ್ ರೊಟ್ಟಿ ಇಲ್ಲಿ ಹೇಳಿ ಇವನು ತಿಂತಾನಂತ. ಇವನು ತಿಂದು ಬೇಕಂದ್ರೆ ಹಾಕಿಸ್ಕೊತಾನೆ. ಈಗ ಎಟ್ಟೇನೋ ತಿನ್ನಂಗೆ ಆಗ್ಲಿ ಬಿಡ. ಏನಾರ ಒಂತಟ್ಟು ಮತ್ತು ಮಟನ್ ಸಾರು ಇದ್ರಾಟ ಒಂದಿಟ್ಟು ತಿನ್ನಂಗೆ ಆಗೋದು. ಈ ಪಲ್ಯಗಳಿಗೆ ಕಾಳು ಪಲ್ಯಗಳಿಗೆ ಅದಕ್ಕೆ ಚಲೋ ಆಗಂಗಿಲ್ಲ. ಮೊಸರು ಚಲೋ ಐತೆ ನೋಡು. ಮೊನ್ನೆ ಹಪ್ಪಾಕಿದ್ದೆ ಹೆಂಗೆ? ಮೊನ್ನೆ ಲೇಪ ನಿನ್ನೆ ಹಪ್ಪಾಕಿದ್ದು ಇವತ್ತು ಬಂದತ್ ನೋಡು. ಹಂಗೆ ಗಟ್ಟಿ ಹಂಗೆ ಕೊಯ್ಯಂಗತ್ತಂಗೆ ಅಂತ ಚಲೋ ಆಗಿತ್ತು ಇವತ್ತು. ಮೊಸರು ಭಾಳ ಚಲೋ ಐತಿ. ಇಂಥ ಚಲೋ ಆಗೈತೆ ಅಡಿಗೆ ಅಂತೂ ಭಾಳ ರುಚಿ ಮಾಡ್ತಾರೆ ಬಿಡ ಸಾವಿತ್ರ ನಿನ್ನ ಸಸಿ. ಮತ್ತೆ ಹಂಗಾಗಿ ನೋಡಕ್ಕೆ ಅಡಿಗೆ ಉಂಡು ಹಿಂಗೆ ಗುಂಡ್ಕಲ್ಲಾದಂಗೆ ನಾನು. ಬೆಳಗ್ಗೆ ಲಘು ಎದ್ದು ಬಂದ ಹಂಗ ನಿದ್ದೆ ಬರಾಕತ್ತ ನೋಡಿ. ಇವತ್ತು ಊಟ ಆತ ಸಂಪಾಗಿ ನಿದ್ದೆ ಬರಾಕತ್ವಿ ಪಟೆ. ಹ್ಞೂನಪ್ಪ ಹೌದು ಬಿಡ. ಸಸಿ ರೊಟ್ಟಿ ಬಿದ್ವಲ್ಲ ಮತ್ತು ನಿದ್ದೆ ಬರ್ತಾವೆ ನಿನಗೆ. ತಗ ಅಡ್ಕೆಲಿ ಇಟ್ಟು ಕಳಿಸಿ ನಿನ್ನ ಸಸಿ. ಮುಂಡ ಮೇಲೆ ಅಡ್ಕೆಲಿ ಹಾಕೊಂಡ್ರೆ ಅದ್ರಂಥ ರುಚಿನ ಬೇರೆ ಬಿಡು. ಅದಕ್ಕೆ ನೀವು ತಗೊಳ್ಳಿ ಅಡ್ಕೆಲಿ. ನೀನು ಹಾಕೊಳ್ಳಲೆ, ನೀ ಹಾಕೋ. ನೀನು ಯಾಕೆ ಹಾಕೊಳ್ಳಲ್ಲ ಅನ್ನೋರ್ಗತ್ಲೆ ಕುಂತಿಯಲ್ಲ. ನನಗೆ ಗೊತ್ತಾಯ್ತು ತಗೋ, ನೀನು ಹಾಕೋ. ಅಯ್ಯಯ್ಯೋ ಶಿವನೇ, ನಿಮಗೆಲ್ಲರಿಗೂ ಕೊಟ್ಟ ನಿನ್ಮೇಲೆ ನಾನು ಅಡ್ಕೆಲಿ ಹಾಕೊಳ್ಳಿಲ್ಲಂಗಿರ್ತಾನೇನು? ಅದು ನನಗೆ ಪಂಚಪ್ರಾಣ ಅಡ್ಕೆಲಿ ಅಂದ್ರೆ. ನಾ
ಹಾಕೊಂತಾನೆ ತಗೋ, ಇನ್ನೂ ಒಂದು ಅಡಿಕೆ ಒಂದು ಎಲೆ ಐತಿ, ನೀ ಹಾಕ್ಕೊಂಡಿಲ್ಲ? ಹ್ಞೂ ಮಾರಯ್ಯ ಹಾಕ್ಕೊಂಡನಿ, ನೀನು ಹಾಕೋ ಅಂತ ಹೇಳಿದೆ ನಾನು. ಏನು ಊಟಲಕ್ರು ನನಗಂತರ ಅಡಿಕೆಯಲ್ಲಿ ಇದ್ಬಿಟ್ರೆ ಹಂಗೆ ಸ್ವರ್ಗ ಬಾಗಿಲಿಗೆ 2 ಇಂಚು. ಸ್ನೇಹಿತರೆ, ಎಲ್ಲರದ್ದು ಊಟ ಆಯ್ತಾ ಅಂತ ಅನ್ಕೊತೀನಿ. ಇವತ್ತಿನ ಕತೆ ಯಾವ ಥರ ಬಂದಿದೆ ಅಂತಂದು ಕಮೆಂಟ್ ಮಾಡಿ ತಿಳಿಸ್ರಿ. ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕತೆಗಳು ನೋಡಿ ಸಪೋರ್ಟ್ ಮಾಡಿರಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸ್ನೇಹಿತರೆ, ಮನೆಯಲ್ಲಿ ಜನ ಇದ್ದಾರೆ, ಅದರಲ್ಲೂ ನಾನು ವಿಡಿಯೋ ಮಾಡೋದು ಬಿಡಬಾರ್ದು ಅನ್ನೋ ಇದಕ್ಕೆ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಪ್ಲೀಸ್ ನಿಮ್ಮ ಸಪೋರ್ಟು ಸಹಕಾರ ನನಗೆ ಬೇಕು ಅಂತ ಕೇಳ್ಕೊಳಕತ್ತೀನಿ ರೀ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರಲ್ಲ, ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.